ಇವತ್ತು ಗೂಗಲ್ ಮಾಡ್ತಿದ್ದೆ ಏನಂದ್ರೆ ಒಬ್ಬ ವ್ಯಕ್ತಿಗೆ ಹುಚ್ಚು ನಾಯಿ ಕಡಿದ್ರೆ ಅವನು ಹೇಗೆ ಕಾಣಿಸ್ತಾನೆ ಅಂತ. ಅವಾಗ ಇವನ್ ಫೋಟೋ ಬಂತು. ಅವನು ಮಾತಾಡಿರೋದು ನೋಡಿದ್ರೆ ಆ ಹುಚ್ಚು ನಾಯಿ ಕಡಿದಿರುತ್ತಲ್ಲ ಅದಕ್ಕಿಂತ ಹೆಚ್ಚಾಗಿತ್ತು ಅನ್ಸುತ್ತೆ ಇವನ್ ಮೇಲೆ ಹುಚ್ಚು. ಆ ತರ ಒಂದು ಮಾತುಗಳನ್ನ ಹಾಡಿದ್ದಾನೆ. ಅದೇನೇ ಆಗ್ಲಿ, ಇದು ಟೈಮ್ ಅಂಡ್ ಅಗೇನ್ ಆಗ್ತಾನೆ ಇದೆ. ಅವರು ಬೇಳೆನ ನಮ್ಮ ಕರ್ನಾಟಕದಲ್ಲಿ ಬೇಯಿಸ್ಕೊಳಕ್ಕೆ ಇಲ್ಲಿಗೆ ಬರೋದು. ಕರ್ನಾಟಕ ಕನ್ನಡಿಗರ ಬಗ್ಗೆ ಏನಾರ ಹೇಳೋದು ನಮ್ಮನ್ನ ಕೆರಳಿಸೋದು. ಆಮೇಲೆ ಅವ್ರಿಗೆ ಏನ್ ಬೇಕು ಮೂವಿನೋ ಇನ್ನೊಂದು ಮತ್ತೊಂದು ಪ್ರಮೋಟ್ ಮಾಡ್ಕೊಂಡು ಚೆನ್ನಾಗಿ ರಿಲೀಸ್ ಮಾಡ್ಕೊಂಡು ಅವ್ರಿಗೂ ಬುದ್ಧಿ ಇಲ್ಲ, ಹೋಗಿ ಥಿಯೇಟರ್ಲಿ ಅವ್ರ ಮೂವಿನ ನೋಡಿ ಗೆಲ್ಲಿಸ್ತಾರೆ. ಇದಕ್ಕೆ ಯಾವ ಗೆಂಡು? ಹಂಗಂತ ಈ ಚಿತ್ರರಂಗದಲ್ಲಿ ಇವ್ರ ಮೂವಿನ ಇಷ್ಟೊಂದೆಲ್ಲ ಹೇಳದ್ಮೇಲೆ ಹೇಗ್ ತಾನೇ ರಿಲೀಸ್ ಮಾಡ್ತಾರೆ? ಮೂರ್ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ? ಈ ಒಂದು ಮಾತುಗಳನ್ನ ಕೇಳಿ ಎಲ್ಲ ಕನ್ನಡಿಗರ ಮನಸ್ಸಲ್ಲೂ ಒಂದಿರುತ್ತೆ, ನಮಗೆ ಹೆಂಗೆ ಹಿಗ್ಗ ಮುಗ್ಗ ಒಗಿಬೇಕಲ್ಲ ಅಂತ. ಅದಕ್ಕೆ ನಮ್ಮ ರಂಗನೇ ಸರಿ. ತಮಿಳಿನಿಂದಲೇ ಕನ್ನಡ ಹುಟ್ಟಿರೋದು ಅಂತ ತನ್ನ ಉದ್ದಟತನ. ಅಲ್ಲ, ತಿರುವನಂತಪುರದಲ್ಲಿ ನಾನು ಪ್ರೀತಿಯಿಂದ ಹೇಳ್ತೀನಿ, ನೀನು ಕಚಡ, ಹಲ್ಕಟ್, ಇಡಿಯಟ್, ಫೂಲ್. ನಾನು ಹೇಳ್ತೀನಿ ಪ್ರೀತಿಯಿಂದ ಚಪ್ಪಲಿಲಿ ಒಂದು ಹೊಡಿತೀನಪ್ಪ, ಪ್ರೀತಿಯಿಂದ ಹೊಡೆದಿದ್ದೀನಪ್ಪ, ಹೊಡ್ಸ್ಕೊ. ಪ್ರೀತಿಯಿಂದ ಹೊಡೆದಿದ್ ಕಣಯ್ಯ, ಎಂತ ಹೀರೋ ನೀನು ಅಂದ್ರೆ ಆಯ್ತಪ್ಪ, ಅರ್ಥ ಆಯ್ತು ಅನ್ಸುತ್ತೆ. ಕ್ಯಾಕರ್ಸ್ ಉಗಿತೀನಿ. ಇನ್ನು ಯಾವಾಗಲ ರಸ್ತೆಯಲ್ಲಿ ಸಿಕ್ಕಿದಾಗ ಯಾರೋ ಒಬ್ಬ ಕೋಪದಲ್ಲಿ ಕ್ಯಾಕರ್ಸ್ ಉಗಿದ್ರು ಇವನಿಗೆ ಅಂತ ಇಟ್ಕೊಳ್ಳೋಣ ಈ ವ್ಯಕ್ತಿಗೆ. ಯಾಕೆಂದ್ರೆ ಪ್ರೀತಿಯಿಂದ ನನ್ನ ಉಗುಳು ಅವನ ದೇಹಕ್ಕೆ ತಾಗಲಿ ಅಂತ ಉಗಿದಿದ್ದೀನಿ. ಭಾಷಾ ಇತಿಹಾಸದ ಬಗ್ಗೆ ಹಲವು ತಜ್ಞರು ನನಗೆ ಹೇಳಿದ್ದಾರೆ. ಯಾರ ತಜ್ಞರು? ಆ ಕಮಂಗಿಗಳು ಯಾವ ಅನ್ನೋದನ್ನ ಫಸ್ಟ್ ಹೇಳಿ. ಆಮೇಲೆ ನೀನೆಂತ ಕಮಂಗಿ ಅಂತ ನಾವ್ ಹೇಳ್ತೀವಿ. ನಾನು ಯಾವುದೇ ಉದ್ದೇಶದಿಂದ ಹೇಳಿದ್ರೆ, ನಮಗೂ ಏನೂ ಉದ್ದೇಶ ಇರಲಿಲ್ಲ, ಜಾಡ್ಸ್ ಒದಿಬೇಕು ಅನ್ನಿಸ್ದಾಗ ನಮಗೂ ಏನು ಉದ್ದೇಶ ಇರಲಿಲ್ಲ. ಸುಮ್ಮನೆ ಏನೋ ಅನ್ಕೋತಾ ಇದ್ವಿ, ಬಾಯಿ ತುಂಬಾ ಉಗುಳು ಬಂತು, ಉದ್ದೇಶ ಇರಲಿಲ್ಲ. ಎಲ್ಲರೂ ಒಂದ್ ಕಡೆ ಹಾಕಬೇಕು ಅನ್ನಿಸ್ತು, ನಿನ್ ಮಕ ಕಾಣಿಸ್ತು, ಉಗಿದ್ವಿ. ಅದಕ್ಕೆ ಉದ್ದೇಶ ಇರುತ್ತಾ? ಶಿವ 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 ಕೇಳಲಾರನು ಕೇಳಲಾರ